ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ ಎನ್ನುವ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶಾಸಕರನ್ನ ಈ ಸಂದರ್ಭದಲ್ಲಿ ವಿಶ್ವಾಸಕ್ಕೆ ಪಡೆಯಲೇಬೇಕು. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರಿಗೆ ಔತಣಕೂಟ ಆಯೋಜನೆ ಮಾಡಿದ್ದಾರೆ. ಅದು ಖಾಸಗಿ ಹೋಟೆಲ್ನಲ್ಲಿ. ಒಂದು ಕಡೆ ಡಿಸಿಎಂ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು. ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಔತಣಕೂಟ ಆಯೋಜನೆ ಮಾಡಿರೋದು ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಒಂದು ರೀತಿಯಲ್ಲಿ ಒಂದಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಅದು ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ನ ಶಾಸಕರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್. ಡಿನ್ನರ್ ಮೀಟಿಂಗ್ ನಡೆಸೋದ್ರಿಂದ ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದಕ್ಕೆ ಸಾಧ್ಯನಾ? ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಸಂದೇಶನವಂತೂ ಡಿ ಕೆ ಶಿವಕುಮಾರ್ ಅವರು ರವಾನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಧ್ಯಾಹ್ನದವರೆಗೂ ಈ ಡಿನ್ನರ್ ಮೀಟಿಂಗ್ ಬಗ್ಗೆ ಯಾರಿಗೂ ಪರಿಕಲ್ಪನೆ ಇರಲಿಲ್ಲ. ನಮಗೂ ಕೂಡ ಸ್ವತಃ ಬೀಟ್ ರಿಪೋರ್ಟರ್ ಆದ್ರೂ ಕೂಡ ನಮ್ಗೆ ಅರಿವಿರಲಿಲ್ಲ. ಯಾವಾಗ ಈ ಹೇಳಿಕೆ ಬಂದ ಬೆನ್ನಲ್ಲೇ ಈ ತರಹದ ಬೆಳವಣಿಗೆಗಳು ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಖಾಸಗಿ ಹೋಟೆಲ್ ಅಂದಾಗ ಯಾವಾಗ ಬೇಕಾದ್ರೂ ನೀವು ಡಿನ್ನರ್ ಅನ್ನ ಆಯೋಜನೆ ಮಾಡಬಹುದು, 1 ಅವರ್ ಅಲ್ಲಿ ಆಯೋಜನೆ ಮಾಡಬಹುದು. ಆದ್ರೆ ಶಾಸಕರಿಗೆ ಆಹ್ವಾನ ಕೊಡಬಹುದು ಅನ್ನೋದು. ಯಾಕಂದ್ರೆ ಶಾಸಕರೆಲ್ಲರೂ ಬೆಂಗಳೂರಲ್ಲಿ ಇರೋದ್ರಿಂದ ಕೇವಲ ಒಂದೇ ಒಂದು ಮೆಸೇಜ್ ಅಲ್ಲಿ ನಾಳೆ ಡಿಸಿಎಂ ಅವರ ಡಿನ್ನರ್ ಅಂದಾಗ ತಲುಪಿಬಿಡುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಇದು ಸಿದ್ದರಾಮಯ್ಯ ಅವರ ಹೇಳಿಕೆ ಬೆನ್ನಲ್ಲಿ. ಹಾಗಾಗಿ ಬಹಳ ಕುತೂಹಲ ಇದೆ ನಾಳೆ. ಯಾಕಂದ್ರೆ ಇತ್ತೀಚೆಗೆ 2-3 ದಿನದಿಂದ ಸೋಮವಾರ ಅಷ್ಟೇ ಶಾಸಕಾಂಗ ಪಕ್ಷದ ಸಭೆ ಆಗಿದೆ. ಆಗ ಸಿಎಂ ಅವರು ಕೊಟ್ಟಂತ ಔತಣಕೂಟ ಅದು. ಆದ್ರೆ ಅದಕ್ಕೆ ಕೌಂಟರ್ ಅನ್ನು ಕೊಡ್ತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಕೌಂಟರ್ ಅನ್ನು ಕೊಡ್ತಕ್ಕಂಥ ಕೆಲಸ ಈ ಒಂದು ಡಿನ್ನರ್ ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ಗೆ ಯಾರೆಲ್ಲ ಬರ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ನ ಬಹುತೇಕ ಎಲ್ಲಾ ಶಾಸಕರುಗಳು ಬರ್ತಾರೆ. ಬಂದ ಬಳಿಕ ಏನ್ ಸಂದೇಶ ಹೊರಬಿಡುತ್ತೆ? ನೀವು ಆರಂಭದಲ್ಲಿ ಹೇಳಿದ್ರಿ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಾರೆ ಅಂತೇಳಿ. ಯಾವ ರೀತಿಯಾದಂತ ಸಂದೇಶ ಹೊರಬಿಡುತ್ತೆ? ಖಂಡಿತ ನಾಗೇಂದ್ರ ಬಾಬು, ಸಿದ್ದರಾಮಯ್ಯ ಅವರ ಬಳಿಕ ನಾನೇನು ಲೀಡರ್ ಅನ್ನುವಂಥದ್ದು ಒಂದು ಸಂದೇಶ ಅಂತೂ ಹೊರಗೆ ಬೀಳುತ್ತೆ. ಯಾಕಂದ್ರೆ ಶಾಸಕಾಂಗ ಪಕ್ಷದ ಸಭೆ ಕರೀತಕ್ಕಂಥದ್ದು ಸಿಎಂ, ಅದು ಹೊರತು ಬಟ್ ಯಾವ ಸಚಿವರು ಕೂಡ ಕರೆಯೋದು ಬಹಳ ಅಪರೂಪಕ್ಕೆ. ಆದ್ರೆ ಡಿಸಿಎಂ ಅವರು ಕರೀತಾ ಇದ್ದಾರೆ ಅಂದಾಗ ಇದು ನಾನೇ ಸಿದ್ದರಾಮಯ್ಯ ಅವರ ಬಳಿಕ ಒಂದು ಲೀಡರ್ ಅನ್ನುವಂಥದ್ದು ಮತ್ತು ಸಿದ್ದರಾಮಯ್ಯ ಅವರು ಇಲ್ಲದೆ ಇದ್ರೂ ಕೂಡ ನಾನು ಸರ್ಕಾರವನ್ನ ಪಕ್ಷವನ್ನು ಗಟ್ಟಿಯಾಗಿ ನಡೆಸ್ತೇನೆ ಅನ್ನುವಂಥ ಒಂದು ಸಂದೇಶವನ್ನ ಶಾಸಕರಿಗೆ ಕೊಡಬೇಕಾಗಿದೆ. ಅದನ್ನ ನಾಳೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡುವ ಮೂಲಕ ಕೊಡೋಕೆ ಹೊರಟಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಈ ಒಂದು ಮೀಟಿಂಗ್ ಆಯೋಜನೆಯಿಂದ ಮತ್ತು ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದನೂ ಕೂಡ ಒಂದು ಲೆಕ್ಕದಲ್ಲಿ ಕೆರಳದಂತೆ ಕಾಣಿಸ್ತಾ ಇದೆ. ಅದನ್ನೆಲ್ಲವನ್ನು ಕೂಡ ನಾಳೆ ನಾಡಿದ್ದು ಇನ್ನಷ್ಟು ಬೆಳವಣಿಗೆಗಳಾಗಬಹುದು. ಅದನ್ನ ಕಾದ್ ನೋಡಬೇಕಾಗತ್ತೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ ಎನ್ನುವ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶಾಸಕರನ್ನ ಈ ಸಂದರ್ಭದಲ್ಲಿ ವಿಶ್ವಾಸಕ್ಕೆ ಪಡೆಯಲೇಬೇಕು. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರಿಗೆ ಔತಣಕೂಟ ಆಯೋಜನೆ ಮಾಡಿದ್ದಾರೆ. ಅದು ಖಾಸಗಿ ಹೋಟೆಲ್ನಲ್ಲಿ. ಒಂದು ಕಡೆ ಡಿಸಿಎಂ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು. ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಔತಣಕೂಟ ಆಯೋಜನೆ ಮಾಡಿರೋದು ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಒಂದು ರೀತಿಯಲ್ಲಿ ಒಂದಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಅದು ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ನ ಶಾಸಕರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್. ಡಿನ್ನರ್ ಮೀಟಿಂಗ್ ನಡೆಸೋದ್ರಿಂದ ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದಕ್ಕೆ ಸಾಧ್ಯನಾ? ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಸಂದೇಶನವಂತೂ ಡಿ ಕೆ ಶಿವಕುಮಾರ್ ಅವರು ರವಾನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಧ್ಯಾಹ್ನದವರೆಗೂ ಈ ಡಿನ್ನರ್ ಮೀಟಿಂಗ್ ಬಗ್ಗೆ ಯಾರಿಗೂ ಪರಿಕಲ್ಪನೆ ಇರಲಿಲ್ಲ. ನಮಗೂ ಕೂಡ ಸ್ವತಃ ಬೀಟ್ ರಿಪೋರ್ಟರ್ ಆದ್ರೂ ಕೂಡ ನಮ್ಗೆ ಅರಿವಿರಲಿಲ್ಲ. ಯಾವಾಗ ಈ ಹೇಳಿಕೆ ಬಂದ ಬೆನ್ನಲ್ಲೇ ಈ ತರಹದ ಬೆಳವಣಿಗೆಗಳು ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಖಾಸಗಿ ಹೋಟೆಲ್ ಅಂದಾಗ ಯಾವಾಗ ಬೇಕಾದ್ರೂ ನೀವು ಡಿನ್ನರ್ ಅನ್ನ ಆಯೋಜನೆ ಮಾಡಬಹುದು, 1 ಅವರ್ ಅಲ್ಲಿ ಆಯೋಜನೆ ಮಾಡಬಹುದು. ಆದ್ರೆ ಶಾಸಕರಿಗೆ ಆಹ್ವಾನ ಕೊಡಬಹುದು ಅನ್ನೋದು. ಯಾಕಂದ್ರೆ ಶಾಸಕರೆಲ್ಲರೂ ಬೆಂಗಳೂರಲ್ಲಿ ಇರೋದ್ರಿಂದ ಕೇವಲ ಒಂದೇ ಒಂದು ಮೆಸೇಜ್ ಅಲ್ಲಿ ನಾಳೆ ಡಿಸಿಎಂ ಅವರ ಡಿನ್ನರ್ ಅಂದಾಗ ತಲುಪಿಬಿಡುತ್ತೆ. ಹಾಗಾಗಿ
ರೀತಿಯಾಗಿ ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಇದು ಸಿದ್ದರಾಮಯ್ಯ ಅವರ ಹೇಳಿಕೆ ಬೆನ್ನಲ್ಲಿ. ಹಾಗಾಗಿ ಬಹಳ ಕುತೂಹಲ ಇದೆ ನಾಳೆ, ಯಾಕಂದ್ರೆ ಇತ್ತೀಚೆಗೆ 2-3 ದಿನದಿಂದ ಸೋಮವಾರ ಅಷ್ಟೇ ಶಾಸಕಾಂಗ ಪಕ್ಷದ ಸಭೆ ಆಗಿದೆ. ಆಗ ಸಿಎಂ ಅವರು ಕೊಟ್ಟಂತ ಔತಣಕೂಟ ಅದು. ಆದ್ರೆ ಅದಕ್ಕೆ ಕೌಂಟರ್ ಅನ್ನು ಕೊಡ್ತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಕೌಂಟರ್ ಅನ್ನು ಕೊಡ್ತಕ್ಕಂಥ ಕೆಲಸ ಈ ಒಂದು ಡಿನ್ನರ್ ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ಗೆ ಯಾರೆಲ್ಲ ಬರ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ನ ಬಹುತೇಕ ಎಲ್ಲಾ ಶಾಸಕರುಗಳು ಬರ್ತಾರೆ. ಬಂದ ಬಳಿಕ ಏನ್ ಸಂದೇಶ ಹೊರಬಿಡುತ್ತೆ? ನೀವು ಆರಂಭದಲ್ಲಿ ಹೇಳಿದ್ರಿ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಾರೆ ಅಂತ ಹೇಳಿ. ಯಾವ ರೀತಿಯಾದಂತ ಸಂದೇಶ ಹೊರಬೀಳುತ್ತೆ? ಖಂಡಿತ ನಾಗೇಂದ್ರ ಬಾಬು, ಸಿದ್ದರಾಮಯ್ಯ ಅವರ ಬಳಿಕ ನಾನೇನ್ ಲೀಡರ್ ಅನ್ನುವಂಥದ್ದು ಒಂದು ಸಂದೇಶ ಅಂತೂ ಹೊರಗೆ ಬೀಳುತ್ತೆ. ಯಾಕಂದ್ರೆ ಶಾಸಕಾಂಗ ಪಕ್ಷದ ಸಭೆ ಕರೀತಕ್ಕಂಥದ್ದು ಸಿಎಂ, ಅದು ಹೊರತು ಬಟ್ ಯಾವ ಸಚಿವರು ಕೂಡ ಕರೆಯೋದು ಬಹಳ ಅಪರೂಪಕ್ಕೆ. ಆದ್ರೆ ಡಿಸಿಎಂ ಅವರು ಕರೀತಾ ಇದ್ದಾರೆ ಅಂದಾಗ ಇದು ನಾನೇ ಸಿದ್ದರಾಮಯ್ಯ ಅವರ ಬಳಿಕ ಒಂದು ಲೀಡರ್ ಅನ್ನುವಂಥದ್ದು ಮತ್ತು ಸಿದ್ದರಾಮಯ್ಯ ಅವರು ಇಲ್ಲದೆ ಇದ್ರೂ ಕೂಡ ನಾನು ಸರ್ಕಾರವನ್ನ ಪಕ್ಷವನ್ನು ಗಟ್ಟಿಯಾಗಿ ನಡೆಸ್ತೇನೆ ಅನ್ನುವಂಥ ಒಂದು ಸಂದೇಶವನ್ನ ಶಾಸಕರಿಗೆ ಕೊಡಬೇಕಾಗಿದೆ. ಅದನ್ನ ನಾಳೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡುವ ಮೂಲಕ ಕೊಡೋಕೆ ಹೊರಟಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಈ ಒಂದು ಮೀಟಿಂಗ್ ಆಯೋಜನೆಯಿಂದ ಮತ್ತು ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದನೂ ಕೂಡ ಒಂದು ಲೆಕ್ಕದಲ್ಲಿ ಕೆರಳದಂತೆ ಕಾಣಿಸ್ತಾ ಇದೆ. ಅದನ್ನೆಲ್ಲವನ್ನು ಕೂಡ ನಾಳೆ ನಾಡಿದ್ದು ಇನ್ನಷ್ಟು ಬೆಳವಣಿಗೆಗಳಾಗಬಹುದು. ಅದನ್ನ ಕಾದ್ ನೋಡಬೇಕಾಗತ್ತೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಲೋ ಮಾರ. ಮೇಡಮ್ ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.